ಸರ್ ಇವತ್ತು ನಾವ ರೈತರು ಏನು ಹೊಲಗೋದಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿ ರೋಡ್ಗಳು ಬರ್ತಾವಲ್ಲ ಅವನು ಯಾವನು ದುರಸ್ತಿ ಮಾಡಿಲ್ಲ. ಗ್ರಾಮ ಪಂಚಾಯತಿಯವರು ಅವರು ನಿಧಿಯೊಳಗಿನ ಹಣ ತೆಗೆದಕ್ಕೆ PDO ಮುಖಾಂತರ ಕೆಲಸ ಮಾಡ್ಬೇಕಾಗಿತ್ತು, ಅವರು ಯಾರು ಮಾಡ್ತಾ ಇಲ್ಲ. ಹಿಂಗಾಗಿ ನಾವು ಬೇಸಿಗೆಗಾಲದೊಳಗ ನಮ್ಮ ರೈತನ ಕಬ್ಬು ಸಾಗಾಣಿಕೆ ಇರ್ಬೋದು, ಇನ್ನುಳಿದ ಟ್ರ್ಯಾಕ್ಟರ್ಗಳು ಗಳಕ್ಕೆ ಹೋಗುವುದನ್ನು ಮತ್ತು ನಮ್ಮ ರೈತರ ದನಕರಗಳು ಹೊಡ್ಕೊಂಡು ಹೋಗೋದನ್ನು, ಹಸಿ ಹುಲ್ಲು ತರೋದನ್ನು ಈ ಮಳೆಯೊಳಗ ಬಿದ್ದು ಬರತಾರ. ಇವ್ರಿಗೆ ನಾಚಿಗೆ ಬರ್ಬೇಕ. ಕೇಳ್ರ ನೀವು ಅಲ್ಲಿ ತಾಲೂಕ್ ಪಂಚಾಯತಿಗೆ ಹೋಗ್ರಿ, ಜಿಲ್ಲಾ ಪಂಚಾಯತಿಗೆ ಹೋಗ್ರಿ ಅಂತೇಳಿ PDOಗಳು ಹೇಳುವಂತ ಒಂದು ಕೆಲಸ ಆಗೈತಿ. ಇವತ್ತು ನಾವು ಜಿಲ್ಲಾ ಪಂಚಾಯತ್ CO ಕಡೆ ಬಂದವ. ಇವತ್ತು ಫೈನಲ್ ಏನನ್ನೋದನ್ನ ನಾವು ಕೇಳ್ಕೊಂಡು ಹೋಗ್ಬಿಡ್ತಾವ. ಹಗಲೆಲ್ಲ ಬರಕ್ ನಮ್ ಕಡೆನೂ ರೊಕ್ಕ ಇಲ್ಲ. ರೈತರು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆನೂ ಇಲ್ಲ. ರೈತರು ಮನವಿ ಕೊಡ್ದಾಗೈತಿ ಬರೀ. ಇವತ್ತು ನೋಡ್ರಿ ಸೋಯಾಬೀನ್ ಏನಾಗೈತಿ, 5 ವರ್ಷ ಇನ್ಸೂರೆನ್ಸ್ ಮಾಡಿಸಿದಾರ, ಅವ್ರಿಗೆ ರೊಕ್ಕಿಲ್ಲ. ಈಗ ಸೊಸೈಟಿ DCC ಬ್ಯಾಂಕಿಗೆ ಮಾಡಿದಾರ. DCC ಬ್ಯಾಂಕ್ನಾಗ ದಿನಕ್ಕೆ ಅವ ಎಷ್ಟ 10-15 ಅಷ್ಟ ಮಾಡತಾನ. ಸರ್ವರ್ ಬಿಜಿ ಐತೆ ಅಂತ ಹೇಳಿ ಬರಾಕತ್ತೈತಿ. ಅವು 15ರೊಳಗೂ ರೈತಗೆ ಮಾಹಿತಿ ಹೋಗುವಂತ ಒಂದು ಸರಿಯಾದ ಲೈನ್ ಇಲ್ಲ ಅವ್ರಿಗೆ. ರೈತನ ಮೊಬೈಲ್ ನಂಬರ್ ತಗೋಬೇಕು, ಅವ್ರಿಗೆ ಆಗೈತೆ ಇಲ್ಲೋ, ಓಕೆ ಆದ್ರೆ ಮೆಸೇಜ್ ಬರ್ಬೇಕು ಓಕೆ ಅಂತೇಳಿ, ಅದು ಯಾವುದೂ ಇಲ್ಲ. ಇದು ಕಾಟಾಚಾರಕ್ಕೆ ಬೆಳೆ ವಿಮೆದ್ದು ಚಾಲೂ ಮಾಡಿದಾರ ರಾಜ್ಯದೊಳಗ. ಈ ಲಜ್ಜಿಗೇಡಿ ಸರ್ಕಾರ ಈ ಲಜ್ಜಿಗೇಡಿ ಗ್ಯಾರಂಟಿಗಳು ಬದಿಗಿಟ್ಟ್ಯಾರ. ಅದ್ರ ಉಪಯೋಗ ಬರುವ ಅಷ್ಟೇನ ತಗೊಂಡ ರಾಜ್ಯದ ರೈತರ ಹಿತಾದೃಷ್ಟಿ ಕಾಪಾಡುವ ನಿಟ್ಟಿನೊಳಗ ರಾಜ್ಯ ಸರ್ಕಾರ ನಡಿಬೇಕಂತೇಳಿ ಈ ಮೂಲಕ ನಾವು ವಿನಂತಿ ಮಾಡ್ಕೋತೇನೆ. ಯಾಕಂದ್ರೆ ಪರಿಹಾರ ಇರ್ಲಿ. ನೋಡ್ರಿ, ಇವತ್ತು ರೈತರನ್ನ 85% ರೈತರು ಇರುವಾಗ ರೈತರ ಸಾಲಗಳು ಮನ್ನಾ ಮಾಡ್ಲಿ, ರೈತರ ಬೆಳೆ ಸಮೀಕ್ಷೆ ಮಾಡ್ಕ್ಯಾರ ಸರಿಯಾದಂತ ಪರಿಹಾರ ಕೊಡ್ಲಿ, ರೈತಗ ವೈಜ್ಞಾನಿಕ ಬೆಂಬಲ ಬೆಲೆ ಕೊಡ್ಲಿ. ಇದನ್ನ ಬಿಟ್ಟು ಇವ್ರಿಗೆ ಗ್ಯಾರಂಟಿ ನೋಡ್ರಿ, ರೈತರು ದುಡಿದು ತಿಂದಾಗಲೇ ಇವ್ರಿಗೆ ಗ್ಯಾರಂಟಿ ಘೋಷಣೆ ಮಾಡಕ ಗಂಟ್ಲೈತ್ಲ ಇವ್ರಿಗೆ. ಇವತ್ತ ಗ್ರಾಮೀಣ ಭಾಗದ ಮಟ್ಟದಾಗ ಒಬ್ಬ ಸಚಿವರು, ಸಂಬಂಧಪಟ್ಟ ಸಚಿವರು ಗ್ರಾಮೀಣ ಮಟ್ಟದಾಗ ಚರ್ಚೆ ಮಾಡಿ ರೈತರ ಸಮ್ಮುಖದಾಗ ಒಂದು ನೈತಿಕತೆ ಇಲ್ಲದಂತ ಒಂದು ಸರ್ಕಾರ ನಡೆ ಆಗೈತಿ. ಇವತ್ತು ನಾವು ಅಧಿಕಾರಿಗಳು ನಮ್ಮವ್ರದಾರ 60 ವರ್ಷ ಕುರ್ಚಾರ ನಾವು ಎಲ್ಲಾ ರೈತರು ನಂಬಿದವು, ರಾಜ್ಯದ್ದು ಮತ್ತು ಜಿಲ್ಲೆ ರೈತರ. ಅವ್ರ ಮುಖಾಂತರ ಕೆಲಸ ಮಾಡಿಸ್ಕೊಂತ ಕೆಲಸ ಇವತ್ತು ನಾವು ಮಾಡಕ್ ಬಂದವ. ಇವತ್ತು ಇವರು ಏನ್ರ ಸರ್ಕಾರ ಕಡೆ ಪಟ್ಟು ಮಾಡಿ ತೋರಿಸಿದ್ರೆ ನಾವು ಆಯ್ಕೆ ಮಾಡಿದಂತ ಸರ್ಕಾರ ಕಡೆ ನಾವು ಧರಣಿ ಕುಂತಾದ್ರು ಅಲ್ಲಿ ನಾವು ನ್ಯಾಯ ಪಡಿಸುವಂತ ಕೆಲಸ ಇವತ್ತು ನಾವು ರೈತ ಸಮ್ಮುಖದಾಗ ಇವತ್ತು ರೈತರೆಲ್ಲ ಮಾಡ್ತೇವೆ ಅಂತೇಳಿ ಇವತ್ತು ಮಾಧ್ಯಮ ಮೂಲಕ ನಾವು ವಿನಂತಿ ಮಾಡ್ಕೊಂಡು ಹೇಳ್ತೇನೆ. ರವಿ ಪಾಟೀಲ್ ಸರ್, ನೇಗಿಲೋಗಿ ರೈತ.